ತನಯ ಹಾಗಾದ್ರೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಮಾತೆ. ನೀನಿನ್ನ ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಏನು ಮಾತೆ? ನನ್ನ ಕೈಯಲ್ಲಿರುವ ಆಯುಧಗಳು ಚಿಕ್ಕವಲ್ಲವೇ? ನಿನ್ನ ಪಯಣದ ವಿಚಾರವನ್ನು ತಿಳಿಸು ಪುತ್ರ. ತೋಮಲ ಗಾತ್ರ ಮಾತೆ ಮಾತೆ ಲೋಕ ಪ್ರಖ್ಯಾತರಾದ ಕರಿರಾಜರ ಯಜ್ಞ ಎಂಬುದೇ ಮಣಿಪುರ ಬಿಟ್ಟು ಸಂಚರಿಸುತ್ತಿರುವುದು ಮಠದಿಂದ ತಿಳಿದು ತನ್ನ ಅಸ್ತಿತ್ವದ ಬದ್ಧುರವಾಗಿಸಿದನು. ಅದರ ಮೈಗಾವಲಿಗೆ ಗೋದಂಡ, ಅದರ ಮೈಗಾವಲಿಗೆ ಬಂದ ಕಣಿವೀರರೊಡನೆ ಕದನಕ್ಕೆ ಹೋಗಬೇಕೆಂದು ಪ್ರಯಾಣ ಕೈಗಿರಬೇಕು. ಮತ್ತೆ ಹೇಳಿದ್ಯಾ ಮತ್ತೆ? ಪುತ್ರ ಜನನಿ ತನಯ ಮಾತೆ ಹೇಳಿದನ ಕೇಳು. ಚೆನ್ನಾಗಿ ಹೇಳು ಮಾತೆ. ಸಂದೇಹವಿಲ್ಲದ ನಿನ್ನ ತಾಯ ಮುಂದೆ ಎಂತ ಕಾರ್ಯವಿದ್ದರೆ ಹೇಳುವಂತ ರಾಮ ಪುತ್ರ
ಚೆನ್ನಾಗಿ ಹೇಳು. ಈ ಸೃಷ್ಟಿಯ ಪ್ರಖ್ಯಾತನಾದ ಪಾಂಡುಪುತ್ರನ ಪುತ್ರನಾದ ಧರ್ಮರಾಜನ ಯಜ್ಞದ ಕುದುರೆಯಂತೆ ಹೌದು. ಅದರ ವೈಗಾವಳಿಗೆ ಗೋವಂತ ಪಂಡಿತರಾದ ನನ್ನ ಆತನಿಗೆ ಮೆಂಟಾದ ಗಂಡುಗಳು ಈ ಭೂಮಂಡಲದಲ್ಲಿಗೆ ಇಲ್ಲವಂತೆ. ವೀರರಾದವರು ಕುದುರೆ ಬಂಧಿಸಿ ಅರ್ಜುನನ ಯುದ್ಧ ಮಾಡಿ ಗೆಲ್ಲಬೇಕಂತೆ. ಹೌದು. ಗೆಲ್ಲವೇ ಶರಣಾಗತರಾಗಿ ಕಪ್ಪ ಕಾಣಿಕೆ ಒಪ್ಪಿಸಬೇಕಂತೆ. ಮತ್ತೆ ಪುತ್ರ ಕೇಳಿ ಸಕಲರೇನ ಕಪ್ಪಂ ಕೈಗೊಳ್ಳುವ ಕಲಿ ವೀರ ಬಬ್ಬುರಾಣ ಅವನಿಂದ ಪಾಂಡವನಿಗೆ ತೋರಿಸಬೇಕೆಂದು ಅದರ ಧೋರಣೆಯನ್ನು ಬಂಧಿಸಿ ಅರ್ಜುನನೊಡನೆ ಸಮರಕ್ಕೆ ಹೊರಟಿರುವೆನು. ಜನನಿ ಸೌಖ್ಯವಾಗಿ ಪುತ್ರ ನನ್ನ ಜನನಿ ಅರ್ಜುನ ನಡುವೆ ಕದನಕ್ಕೆ ಹೋಗುವುದೆಂದು ಹೇಳಿಯಲ್ಲ ಪುತ್ರ. ಅಮ್ಮಯ್ಯ ಅರ್ಜುನ ನಡುವೆ ಯುದ್ಧಕ್ಕೆ ಹೋಗುವುದೆಂದು ಹೇಳಿಯಲ್ಲ. ಅದು ನನ್ನಿಂದ ಆಗೋರೆ. ಯುದ್ಧಕ್ಕೆ ಆಗುವುದಿಲ್ಲ. ಮತ್ತೆ ನೀನಿನ್ನು ಚಿಕ್ಕ ಬಾಲಕನಲ್ಲವೇ? ಅಮ್ಮಯ್ಯ ನೀನಿನ್ನು ಚಿಕ್ಕ ಬಾಲಕ. ನಾನು ಚಿಕ್ಕವನಾದರೇನು ಜನನಿ? ಚಿಕ್ಕವಲ್ಲವಲ್ಲ ಪುತ್ರ ಅಮ್ಮಯ್ಯ ಇಂಥ ಆಟವು ನಿನಗೆ ಬೇಡ. ಜನನಿ ಪುತ್ರ ಅಮ್ಮಯ್ಯ ಕಂದ ಜನನಿ ಅನಯ ಮಾತೆ ಹೇಳುವನು ಕೇಳು. ಅಮ್ಮನ್ ಚೆನ್ನಾಗಿ ಹೇಳು ಮಾತೆ. ಪುತ್ರ ಅರ್ಜುನನಿಗೆ ಎದುರಾಗಿ ಯಾರು ಇರುವುದಿಲ್ಲ. ಅದು ಏತಕ್ಕೆ ನಿಲ್ಲುವುದಿಲ್ಲ? ಎಂತ ವೈರಿಗಳಾಗಲಿ ಕಪ್ಪು ಕಾಣಿಕೆಯನ್ನು ಕೊಟ್ಟು ಹೋಗೋರ. ಅಬ್ಬಾ ಮಾತೆ ನನ್ನ ನೀನು ವೀರ ಮಾತೆಯಲ್ಲವೇ? ನಾನು ವೀರ ಮಾತನು, ನೀನು ನನ್ನ ಮಗನು. ಹಾಗಾದರೆ ನಾನು ಶೂರನಲ್ಲವೇ? ಶೂರವಾಗಿರುವುದಕ್ಕಾಗಿ ಹೇಳಿರುವನ ಮಾತೆ ಪುತ್ರ. ನಿನ್ನ ದಯ ಹೊಂದಿರಲಿ. ಅಂತ ಪಾತ್ರ 100 ಮಂದಿ ಬಂದರು ನಿನ್ನ ಗಂಡನ ಕುತೂಹಲಕ್ಕೆ ಹೀಡಾಗಬಾರದೇನು ಮಾತೆ? ಪುತ್ರ ಕಲಿಪಾತನ ಅಮ್ಮಯ್ಯ ಕಲಿಪಾತ್ರ ಗುಣವು ನಿನಗೆ ತರವಲ್ಲ. ಅದು ಏತಕ್ಕೆ ತರವಲ್ಲ ಮಾತೆ? ಪುತ್ರ ಅಮ್ಮಯ್ಯ ಮುಕ್ಕುಂದನ ಮೈದುನೊಡನೆ ಕದವನ್ನು ಮಾಡಿದರೆ ಹಾ, ನಮ್ಮ ಮನೆತನಕ್ಕೆ ಕುಂದು ಬರುವುದು ಪುತ್ರ ಕೋಮಲಗಾತ್ರ. ಅದು ಏತಕ್ಕೆ ಬರುವುದು ಮಾತೆ? ಸುಗುಣ ಗುಬಿ ಉಳ್ಳರಾದ ಮಾತೆ ಯೋಗದ ಖ್ಯಾತಿ. ಈ ಕೃತ್ಯಾರತಿ ಸಮರ್ಥನೆನಿಸಿದ ಪಾರ್ಥನ ಎನಗೆ ಪಿತ್ತನಾಗಬೇಕೆಂದರೆ ಇದೇ ಕುದುರೆಯ ಅಮ್ಮಯ್ಯ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಮತ್ತೆ. ಮುಕುಂದನ
ನಂದ ಜನರೇ ತಂದೆ ಕೂಡ ಯುದ್ಧವನ್ನು ಮಾಡುವರೆ. ಅದು ಹೇತಕ್ಕೆ ಮಾಡಬಾರದು ಮಾತೆ? ಮಾಡಬಾರದು. ಅದು ಹೇತಕ್ಕೆ ಮಾತೆ? ನನ್ನನ್ನು ಮುತ್ತೈದತನಕ್ಕೆ ಗುರಿ ಮಾಡುವೆಯಾ? ಇಷ್ಟು ದಿನ ಎಲ್ಲೋ ಇತ್ತು ಮಾತೆ. ಪುತ್ರ, ಅಮ್ಮಯ್ಯ, ನಿನ್ನ ತಂದೆ ಬರುವನೆಂದು ಕಾಯುತ್ತಿದ್ದೆ. ಅದು ಏನು ಕಾರ್ಯವೋ ಮಾತೆ? ನಂದ ಅಮ್ಮಯ್ಯ, ಕಾರ್ಯ ಹೇಳುವುದು ಹೇಳಿದರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಬಾರೆ ಪಿತಾನ, ಬಾರೆ ತೋಮೆ. ಯಾರೆಂದು ತಿಳಿದಿರುವೆ. ಯಾರು ಮಾತೆ? ಅವನು ನನಗೆ ಪತಿಯಾಗಬೇಕು, ನಿನಗೆ ತಂದೆ ಆಗಬೇಕು. ಹೌದೇನು ಮಾತೆ? ನನಗೆ ತಂದೆ ಎದುರಿಗೆ ಯುದ್ಧವನ್ನು ಮಾಡಿ ಜಯಿಸುವುದಿಲ್ಲ. ಪುತ್ರ, ಅಮ್ಮಯ್ಯ, ತಂದೆ ಮಕ್ಕಳ ಕದನವನ್ನು ಮಾಡಿದರೆ ಈ ಲೋಕದಲ್ಲೇ ಅದು ಕೀರ್ತಿಗೆ ಗುರಿಯಾಗಿವೆ. ಆದ್ದರಿಂದ ಸರ್ವತ ಹೋಗಬೇಡ ತನಯ, ಕೇಳೆಂದ ನುಡಿಯ. ಸುಗುಣ ಗುಬಿ ಹೊಳ್ಳವಾದ ಮಾತೆ, ಲೋಕದ ಖ್ಯಾತೆ. ಈ ಕೃತ್ಯಕ್ಕೆ ಸಮರ್ಥನೆನಿಸಿದ ಪಾರ್ಥನಾಪಿತರಾಗಬೇಕೆಂದರೆ ಹೃದಯವನ್ನು ಕಟ್ಟಿದೆ. ಹರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುವೆನು. ಜನನೇ, ಇಷ್ಟ ಮಾತ್ರಕ್ಕೆ ನೀನು ಕೋಪ ಮಾಡಬಹುದೇ? ನಿನ್ನ ಮನ ದೀಕ್ಷೆ, ನಿನ್ನ ಮನ ಸಂಕಲ್ಪ ಹೇಗಿರುವುದು ನಾನು ಸರಿಯನು. ಅದರ ವಿವರವನ್ನು ತಿಳಿಸಿದರೆ ನಿನ್ನ ಮನದ ಬೇಡಿಕೆಯನ್ನು ತೀರಿಸುವೆನು, ಹರ್ಷಪಡಿಸುವೆನು. ಕೇಳಿದೆಯಾ ಮಾತೆ? ಪ್ರೀತೆ. ಪುತ್ರ, ಅಮ್ಮಯ್ಯ, ನನ್ನ ಮನದ ಬಯಕೆ ಏನಿರುವುದೆಂದು ಕೇಳಿದೆಯಾ? ಹೌದು ಮಾತೆ. ಜನರೇ, ಚೆನ್ನಾಗಿ ಹೇಳು ಮಾತೆ. ನೀನು ಮಾತೆ, ಆದ್ದರಿಂದ ಹೇಳುವೆನು, ನಿನ್ನ ಮಾತನ್ನು ಚಿತ್ತವಿಟ್ಟು ಕೇಳು. ಹೇಳು ಮಾತೆ. ಪುತ್ರ, ಅಮ್ಮಯ್ಯ, ನಿನ್ನ ತಂದೆ ಬಳಿಗೆ ಹೋಗಿ ಪುಷ್ಪಗಳನ್ನು ತೆಗೆದುಕೊಂಡು, ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು, ಕುದುರೆಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯ ಪಾದದಡಿಗೆ ಇಟ್ಟು ಶರಣಾಗತಿಯಾಗಿ ನಿನ್ನ ತಂದೆಯನ್ನು ಅರಮನೆಗೆ ಕರೆದುತ್ತಾ. ಪುತ್ರ, ಕೋಮಲ ಮಾತ್ರ ಅಮ್ಮ ಇಷ್ಟು ಮಾತ್ರಕ್ಕೆ ನೀನು ಹಾಕುವುದಕ್ಕೆ ನಿನ್ನ ನನ್ನ ದೀಕ್ಷಾಂತ ಕಾರ್ಯವನ್ನು ನೆರವೇರಿಸಿದ್ದರೂ ಎದಕ್ಕೆ ನೀನು ಅರಮನೆಗೆ ಹೋಗ ಪ್ರಾರ್ಥನೆ ಮಾಡಿ ಪಡೆ. ಜಾಗ್ರತೆಯಿಂದ ಹೋಗಿದ ಪುತ್ರ, ಕೋಮಲ ಮಾತ್ರ ಈಗ ನಮ್ಮ ಜನನ ಯಾವ ಚಿತ್ತಾಂಡಿ ಹೇಳಿಸಿದಂತೆ ನಾಳಿನ ದಿನದಲ್ಲಿ ಸಮಸ್ತ ಸಾಮ್ರಾಜ್ಯ ಮರ್ಜನವಾದ ಸಮೂಹದ ಆತನನ್ನು ಸಂತೋಷಪಡಿಸಿ ನಮ್ಮ ಮಂದಿರಕ್ಕೆ ಚಂದದಿಂದ ಕರೆ ತರುವುದಕ್ಕಾಗಿ ಹರ್ಷ ಮಾನಸರಾಗಿ ಪುರಜರೆಲ್ಲರೂ ಮತ್ತು ಪುರದ ನಾರಿಯರ ಸಮೂಹವೆಲ್ಲ ಕಲಶ ಕನ್ನಡಿಯನ್ನು ಹಿಡಿದುಕೊಂಡು ಅರ್ಜುನನಿಗೆ ಜ್ಞಾಪಿಸು. ಪುರವು ಶೃಂಗರಿಸಿದ ಗಂಗೋರವನ್ನು ಹೊಡೆದು ಸಾರದೆ
ಪ್ರಾಣದ ಅಂಶಪತಿ ಅಧಿಪತಿ ಎಮ್ಮಯ ಸಮ್ಮುಖದ ರಮಣೀಯವಾದ ಯಾವುದೋ ಒಂದು ಪಟ್ಟಣ ಕಾಣುವುದೇ ಅದು ಯಾವುದು ರಮಣಿ ಹಲರಾಮಧ್ಯ ಹಲಗಾಮಧ್ಯ ಮಹಾ ಸುಂದರವಾಗಿ ಕಾಣುವುದು ಪರಿಪೂರ್ಣವಾಗಿ ವರ್ಣಿಸಬೇಕಾದರೆ ಶಾಸ್ತ್ರ ಪಡೆಯಲ್ಲ ಆದಿಶೇಷನಾಗುವ ಅಸಗಳು ಇಂಥ ಮಹತ್ತರದ ಪಟ್ಟಣದ ಹೆಸರು ಚಂದ್ವೀರನ ಎಮ್ಮಯ ಕುದುರೆ ಬಂದು ಸತ್ತನೇ ಸತ್ತನೇ ಆ ನಾಚನ ಮಾಡಿ ಮುಖಾಂತ ಆಂತರ ಮುಖಾಂತ ಮುಖಾಂತರಾದ ಪ್ರಾರ್ಥನೆ ನಿಮಗೆ ಪಟ್ಟಿನ ಪಟ್ಟಣದ ಈ ಚೋಳರಾದ ಕೋಳಿ ಬಾಣನ ಮಂತ್ರಿ ಸಮಂತದ ಜಾತಿ ಜನಸಂಘದಿಂದ ಕೂಡಿರುವ ಈ ಪಟ್ಟಣದ ತ್ರಿಪುರ ವಿಶ್ವಗ್ರಹಗ್ರ ಗಣ್ಯನಾದ ಭಕ್ತರಾದನು ಆನಂದನು ಈ ಪಟ್ಟಣದ ಅಧಿಪತಿಯ ದೇವಾದಿ ಸ್ಥಳ ವಿಷ್ಣು ಜ್ಞಾನ ಸತ್ತನ ಮಾತ ಪುತ್ರ ಪಾರದಿಸಿ ಸತ್ತನ ಇದು ಅಲ್ಲದೆ ಯಾವಾದಿ ದೇಶಾದಿ ಪ್ರತಿಗಳನ್ನು ಆತರ ಉಪವಾಸದ ಪರಾಕ್ರಮಕ್ಕೆ ವೆಚ್ಚ ತಪ್ಪನ್ನು ಸಲ್ಲಿಸುತ್ತಿರುವರ ಇಂಥ ಪಟುಪಟ ಸಾಲಿಯಾದ ನಮ್ಮ ಬಲವನ್ನ ತಪ್ಪನಾಟ ಬಂದಿರುವರ ತಮ್ಮ ಕುದುರೆ ಕಟ್ಟಿನ ಬರಲಾರದ ಭೂಪತಿಯ ಮುಂದೆ ಮಾಡುವುದು ನಮ್ಮ ರಾಜ್ಯ ಪ್ರಭಾರ ಪ್ರಿಮಿರ ಪ್ರಭಾಕರ ಅಂಶದಜ ಫಲಬಲತ್ ಮೀರ ಪ್ರಭಾಕರ ನೋಡ ಮೆರೆಯುವ ಮರಳದ ಜಾನಿಲದ ಜಾನಿರು ಧ್ಯಾನಿಸಲ್ಯ ಪ್ರದ್ಯುಮ್ನ ಮೊದಲಾದ ವೀರರೇ ಮಹಾಸುರರೇ ನೋಡಿದಿರ ನಮಗಾದ ಅರ್ಕೂಣದ ರೀತಿಯ ಈ ತ್ರಿಕೂಲ ಬಾಲರಾಮಕ ಪಾವನೋರ ವಿರಾಜಿತ ಮಧ್ಯ ಪಾಂಡವ ನಮಕ ಜಾಗರದಿಂದ ಹತ್ತು ಬಂದು ಕುಳಿತುಕೊಂಡಿದ್ದ ಅಯ್ಯೋ ಹಗಟಕಟ ಇದೇನಾದಿಷ್ಟ ಪ್ರಧಾನವೋ ಅಪಚಕನವ ಅರ್ಜುನ ನಮ್ ಕಾಯುವುದೋ ಕೊಲ್ಲುವುದೋ ಏನು ಮಾಡೋದೋ ತಿಳಿದೋ ಕಾಲವಶಕ್ಕ ಬಂದ ಪ್ರಾರಂಭ ಕರ್ಮವನ್ನು ಅನುಭವಿಸದೆ ತ್ರಿಮೂರ್ತಿಗೂ ಯಾರು ಬಿಡದು ಪಾರ್ಥನ ಪೂರ್ವೋಕ್ತ ಕರ್ಮಕ್ಕೆ ಮಾಡತಕ್ಕದ್ದೇನಿದೆ ಚಿಕ್ಕಪ್ಪನ ದೈವ ಇದ್ದಂತೆ ಆಗುತ್ತದೆ ಕಂಡಿರ ವಿರಾಜಿ ವಿರರೇ ಮಹಾಸೂರರೇ ಲೋಕವತ್ರಾತ್ಮ ಪೌತ್ರನಾದ ಋಷ್ವತ್ವಜ ಮಾತು ಸಹಜ ಅನಿಷ್ಟ ಪ್ರಾರಂಭ ಅಂತ ವಿರಾಜಿ ವೀರರನ್ನು ಬಿಡಲಾರನು ಹಿಂದಕ್ಕೆ ದಶರಥನಾದ ಪುತ್ರನ ರಾಮಚಂದ್ರನ 14 ವರ್ಷ ವನವಾಸಕ್ಕೆ ಸೇರಿಸಿದ್ದ ಕಾರ್ತವೀರ ಅರ್ಜುನನಂತ ಪರಾಕ್ರಮಶಾಲಿಯಾದ ಶಾಸ್ತ್ರಾರ್ಥರ ಪರ್ಯಾಂತರಂ ಶರವನೆ ಸೇರಿಸಿದ್ದ ಆದ್ದರಿಂದ ನಾ ಅರ್ಜುನಿಗೆ ಬಂದ ಅಭಿಷೇಕ ಏನು ಮಾಡಿರುವವ ಶ್ರೀಲೋಕದ ಮುಂದಕ್ಕಿಟ್ಟು ಕಾಲ ಹಿಂದಕ್ಕಿರುವುದಂದ್ರ ಬಂಧನ ಕಾಲ ಪಡೆಯ ಧರಿಸಿದ ಮಧ್ಯ ಪಾಂಡವನಿಗೆ ಸಾಕ್ಷಾತ್ ಶ್ರೀಕೃಷ್ಣ ಬೆಂಬಲವಾಗಿರುವಾಗ ಅಂತ ಅಭಿಷೇಕ ಏನು ಮಾಡಿರುವವ ನಾವೆಲ್ಲರೂ ಪ್ರಸಿದ್ಧ ಆಗುವ ಧರಿಸಿ ರೋಷ ನಿಯಮಿತರಾಗಿ ಒಬ್ಬರಾಗ ಕದನಕ್ಕೆ ಸಿದ್ಧರಾಗಬೇಕ ವಿಶ್ವತ್ವಜ ಎನ್ನ ಮಾತು ಸಹಜ ಭಗವಾನ ಅರ್ಪಿಸೋದಕ್ಕಾಗಿ ಅನಂತಕವಾದ ವಜ್ರವೈಡಿರ್ಯ ಗೋಮೇಕ ಮರಕತ ನಾಣಿಕ್ಯ ನವರತ್ನಗಳು ಸಮಸ್ತ ವಸ್ತ ನಿಚ್ಚಟಗಳು ನಿನ್ನ ತಂದಿರುವನು ನಿಮ್ಮ ಪಾದಕ್ಕೆ ಶರಣಾಗತನಾಗುವೆ ಕಪ್ಪ ಕಾಣಿಕೆ ಸ್ವೀಕರಿಸಿ ಎನ್ನ ಕರುಣ ಕಟಾಕ್ಷದಿಂದ ರಕ್ಷಿಸಯ್ಯ ಸಾಕ್ಷಾತ್ಸುತನೇ ಕಮಲ ಪ್ರದಕ್ಷಿಣಾದ ಭಕ್ತನೇ ದುರ್ಯೋಧಿ ಕುಲವೆಂಬ ವರದಿಗೆ ಬಡವಾನರನ್ನು ವಿಭ್ರಾಜಿಸುವ ರಾಜಕುಲದ ಸದ್ಗುಣದೇವ ಆಸೆ ದೃಶ್ಯದ ಮುತ್ತು ರತ್ನಾದಿ ಅಕ್ಷ ನಿತ್ಯಂ ಕೈಗೊಂಡು ಒಂದು ಮದ್ದು ಸಹ ನಿಂತದೇ ನಿಂತು ಕಮಲಗಳ ಮುಟ್ಟು ಶಂಕರತ್ವಂ ತಗಿಸಿ ತುಮಕುರತ್ವಂ ನಡೆಸಿ ಎಲ್ಲ ಅಡಿಗೆ ಆವರಿಯವ ಶರಣಾಗತನಾದ ತತ್ವತ್ವಂ ಈ ತೋರಿಸಿದ್ದು ಬೇಡಿಕೊಳ್ಳುತ್ತೆ ನೀಡಿದರು ನಿನ್ನ ಹೆಸರೇನು ವಿಷಮವಾಗಿ ಬಿತ್ತರಿಸ ರಾಜಪುತ್ರ ಹೇಮಪುತ್ರ ಉದ್ಯೋಗಪತ್ರ ತಮನಾದ ಕಥನ
ಪರಾಕ್ರಮಿ ಎನಿಸಿದ ಭೂಕಾಂತ ಸಹಜವಾಗಿ ಅತಿ ಹಸ್ತದಿಂದ ನೀನು ತೀರ್ಥಯಾತ್ರೆ ಕಾಲದ ಸತಿ ಸೆರೆಮನೆಯಾದ ಚಿತ್ರಾಂಗಿಯನ್ನು ಗಾಂಧಾರವಿಧಿಯಿಂದ ಹೋರಾಟಗಾರ ಚಿತ್ರಾಂಗದಲ್ಲಿ ಗರ್ಭ ಸಂಜಾತನಾದ ನಾನೇ ವೀರಭದ್ರನನ್ನು ಹುಂದಿಯಿಂದ ರಕ್ಷಿಸಲು ಬರ್ತವನು ಧಾತೃ ಸಪಾತ್ರವೇ ಪಿತನಾಗಬೇಕೆಂದರೆ ಇದೇ ಬಾಹಿರವಾಗಿ ನಿನ್ನೆಜ್ಞೆ ಸಂಕಟಿದನು ಸ್ವಲ್ಪ ಜ್ಞಾನಿಯಾದ ಅವಗುಣಗಳ ಮುನ್ನಿಸು ರಕ್ಷಿಸಿ ಎಂದು ನಿನ್ನ ಬಾಳ ಬಲ್ಲಗಳನ್ನು ಜನಕ ಜಗತ್ ಕ್ರಾಂತಿ ಕ್ರಾಂತಿ ಕನಕ ಈ ಬಬ್ಬುರಾನಿಗೆ ಸಾಕ್ಷಾತ್ ಪುತ್ರನ ಇವನ ಕೇವಲ ಪರಮ ಭಕ್ತಿಯಿಂದಲೋ ಮಹಾಶಕ್ತಿಯಿಂದಲೋ ನೀ ಕೂಡಿದವನಾಗಿ ನಿನ್ನ ರೂಪ ಮಾಡುತ್ತಿರುವನು ಭಯ ಭಕ್ತಿಯಿಂದ ನಡೆದಿರುವ ಬಬ್ಬುರಾಣನ ಮನ್ನಿಸಿದ ಹರಿಯಾಣ ಪಡೆದ ಮಗನೆಂದು ಭಾವಿಸಿದ ಮಗನ ನಿಂದ ಸರಿಯಾಗಿ ಕಾಣುತ್ತದೆ ದಾತೃಪತಿ ದೇವರಿದ್ಯ ದುಷ್ಟ ಕುಲ ದರ್ಶನ ಸ್ಪರ್ಶವಿಸಿದ ಭದ್ರನೇ ಸೋತ್ಪುರ ವಿಚಾರಣೆ ಎಲ್ಲ ಬಜುರನವರು ಧರಿಸಿದ ಸುತನಾದರೆ ಕಟ್ಟಿದ ಕುದುರೆ ಬಿಡುವವನು ಕ್ಷತ್ರಿಯ ಸಂಜಾತನ ಅನರ್ಘ್ಯತರ ರತ್ನಗಳನ್ನು ತಂದು ಬಲ ಭಕ್ತಿಯಿಂದ ಸಮರ್ಪಿಸಿ ಸಮ್ಮತಿಪಡಿಸಬೇಕೆಂದು ಬಂದಿರುವೆಯಾ ಇಂಥ ತತ್ವತರದ ಮಾತು ಎನ್ನಿಂದ ಕಲಿತೆ ವೀರನಾದವನು ಕಟ್ಟಿದ ಕುದುರೆ ಬಿಡುವವನೇ ದೇಹಿ ಎಂದು ಬೇಡುವವನೇ ಶರಣು ಎಂದು ಬರುವವನೇ ನೀನೊಬ್ಬ ಕೈಲಾಗದೆ ನೀರಿನ ಮುಖ ಸಾರಿಗೆ ತೋರಿಸಬೇಡ ಪತ್ತು ಸರಳ ಬರಡರ ಕಲ್ಲರ ಬಳಸುವಂತ ಆದಿ ವೀರ ಅವರ ಮಾತನಿಂದ ಸುಭದ್ರನಿಂದಲೇ ವೀರಾಭಿಮಾನಿಯು ಅವನು ಎನ್ನ ಮಗನು ನಿನ್ನಂತ ಚಂದನು ಎನ್ನ ಮಗನೇ ನೀನೇನಿಜವಾದ ಕ್ಷತ್ರಿಯನಾದರೆ ಇಂಥ ದೊಯ್ದತ್ಯ ತೋರುವನು ಎನ್ನ ಗರ್ಭ ಸಂಜಾತನೆ ರಂಗದಲ್ಲಿ ಜಯಾದ ಮೋಕ್ಷ ಸಾಂಗಂಜಿ ಶರಣು ಬಂದೆಯ ನೀವು ಯಾವ ವೇಷ ಸಂಭವಿಸಿದ ಸಮ್ಮತಿಪಡಿಸಬೇಕೆಂದು ಬಂದ್ರೆಯ ಇಂಥ ತತ್ವತರದ ಮಾತು ಎಲ್ಲಿಂದ ಬಂದ ವೀರರಾದವನು ಕಟ್ಟಿದ ಕುದುರೆ ಬಿಡುವವನೇ ದೇಹಿ ಎಂದು ಬೇಡುವವನೇ ಶರಣು ಎಂದು ಬರುವವನೇ ನೀವು ನಮ್ಮ ಕೈಲಾಗದ ನೀರಿನ ಮತ ಸಾಯನಿಕ ತೋರಿಸಿದಾರ ಚಂದ್ರವೀರನೇ ಪತ್ತು ಶರಣ ಬರಡನ್ನು ಕಲ್ಲಡಿಗೊಳಿಸುವಂತ ಆಡಿದ ವೀರಾದಿವೀರ ಅಮರವ ಕನ್ಯದ ಸುಭದ್ರನಂದನ ವೀರಾಭಿಮಾನಿ ಅವನು ಎನ್ನ ಮಗನು ಎನ್ನುವಂತ ಚಂದನ ಎಂದರೆ ನೀನೇ ನಿಜವಾದ ಕ್ಷತ್ರಿಯನಾದರಾಂತ ದೈವತ್ಯ ತೋರುವನು ಎನ್ನ ಗರ್ಭ ಸಂಜಾತನೆಯ ರಂಗನ ವಿಜಯಾದ ಮೋಕ್ಷ ಸಾಂಗಂಜಿ ಶರಣ ಬಂದೆಯ ನೀನ್ಯಾರ ಯೋಗ ಸಂಬೋಧನಂತ ಕಾಣುತ್ತಿಲ್ಲ
ವಿನ್ಯಾಸಕ್ಕೆ ಸಮಸ್ತ ವಸ್ತುಗಳು ಸಮುದಾಯವು ಸಹಿತ ತಿರುಗಿಸಿ ನಮ್ಮ ಸೈನ್ಯ ಪರಿವಾರಕ್ಕೆ ತಕ್ಷಣವಿದ್ದ ಸನ್ನಿಧರಾಗಬೇಕೆಂದು ಯಜ್ಞವನ್ನು ಮುಂದುವರಿಸಿದರು. ಎನ್ನ ಮಾತೆಯನ್ನು ವಹಿಸ ಎಂದು ಬೈದ ನಿನ್ನ ನಾಲಿಗೆ ನಿನ್ನ ಮೃತ್ಯು ದೇವತೆಗೆ ತುತ್ತು ಮಾಡಿಸೋದರ ಬಾಪು ಬಾಪ್ರ ಬೊಬ್ಬರವರೆಂಬ ಹೆಸರಿನೆತ್ತಗಲ ಈ ಮಂದಮತೆ ನೀನಾಡುವ ಕೋರ್ಸುಗಳ ವಚನಗಳು ನಿಮ್ಮನ ಮುಂದೆ ನಿಲ್ಲಿಸಲು ಸಾರುವಂತೆ ನೀನು ಎಂದನ್ನು ಜಯಿಸುವ ಜಯಿಸುವನೇ ಮೂರ್ಖ ಇವನೇ ವಿಸ್ತಾರವಾದ ಗದಾಪದಾದ ಛತ್ರ ಚಾಮರ ಸೈನ್ಯ ವೃತ್ತ ನಿನಗೆ ಅದಕ್ಕೆ ಈ ಕ್ಷಣದಿಂದ ಪಾವನ್ನು ತೆಗೆದು ಬಿಡುವ ನೋಡಬೇಕ ಎನ್ನಂ ಕುಲ ಈನನೆಂದು ನುಡಿದು ಮಾತೆಯಮ್ಮನ ಬಂದಂತೆ ಜರಿದ ನಿನ್ನ ಈನ ವಚನಗಳನ್ನು ನೆನೆಸಿಕೊಂಡರೆ ನಿನ್ನ ಬಲಿರೇ ನಿನ್ನ ಸೈನ್ಯ ಸಾಗರ ಒಂಬಡ ಬಾರವಂತೆ ಎನ್ನ ಪ್ರಯಾಣದ ಕೋಪಂ ಸುರಿದು ಬರೆದು ಮಾಡಿ ಬಟ್ಟಿಸಬಹುದರೆ ನಾನು ಚಿತ್ರಾಂಗಿ ಸುತ್ತನೇ ಜಲಮುಖ ತಡವಿನ್ನೇತಕ್ಕೆ ಜಾಗೃತಿಯಿಂದ ವಿದ್ಯಕ್ಕೆ ಸನ್ನಿಧರಾಗ ಪಾರ್ಥ ಹದಬ್ರದರ ಸುಬ್ರಾಹ್ಮಣರು ಪ್ರೇಮಿಸುವ ಬಬ್ರಾದವನ್ನು ವೀರನ ಸೈನ್ಯ ಸನ್ನಾವಣಗೂಡಿ ಎಲ್ಲ ನಿತ್ಯ ಸನ್ನಿಧನಾಗಿ ಬರುತ್ತಿರುವನು ಅಸಭ ಬಲಹೀತನಾದ ಉಗ್ರತರ ವಿಜ್ಞಾನ ಸಮರವನ್ನು ನೋಡಿಸಿ ಎಮ್ಮೆ ಅಶ್ವಂ ಬಿಡಿಸಿಕೊಂಡು ಬರುವ ವೀರನಾವನು ಜಾಗೃತಿಯಿಂದ ಬೇರೆ ವಿಷಾಕಿತ ಜಗತ್ ಪ್ರಖ್ಯಾತ ಓಹೋ ಜನಕ ನೀನು ಇಷ್ಟು ಬಲಿಯಿಂದ ಚಿಂತಿಸಿದಕ್ಕೆ ಕಡುಗಲಿ ಕರ್ಣನ ಸೂತನನ್ನು ಸಾರ್ಥಕವನು ಜಾಗ್ರತೆಯಿಂದ ನೇಮವನ್ನು ಕೊಡುತ್ತಿದ್ದಾನೆ ಅತಿ ಬಲವನ್ನಿದ್ದಾನೆ ಎಲ್ಲ ಕ್ಷೇತ್ರದಲ್ಲಿ ನೀನು ಹೇಳುವ ಮಾತು ಸಹಜ. ಹಿಂದಕ್ಕೆ ನಿಮ್ಮ ತಂದೆಯಾದ ರವಿನಂದನನ್ನು ಕೊಂದು ಲೋಕ ನಿಂದನೆಗೆ ಗುರಿಯಾದ ಭಾರವೇ ಸಾಕು. ಅವು ಕಂದ ಈಗ ನಿನ್ನನ್ನು ಸಮರಕ್ಕೆ ಕಳಿಸಿ ಜನಪದಗಳ ಅಪಕೀರ್ತಿಯನ್ನು ಹೊತ್ತು ಬಾಳಲಾರೆನು. ಅವೋ ಕುಮಾರ ಏನು ನನ್ನ ವಂಶಕ್ಕೆ ನೀನು ಹೋಗನೇ ಮಗನು. ನೋಡಲು ಹಿಂದಕ್ಕೆ ನಾನು ನಿಲ್ಲೋನು ಇದೆಲ್ಲ ನನಗೆ ತೋರಿದ ಸಕಲದಿಂದ ಅವನು ಗೆಲ್ಲುವುದು ನಾನು ಅರಿಯನು. ಅವು ಕರಯ ಜನಕ ನೀನು ಮಾತ್ರ ಗಜಪುರ ಇನ್ನು ಮೇಲೆ ಯಜ್ಞ ಹೇಗೆ ಪೂರೈಸುವ ಆ ಶ್ರೀಕೃಷ್ಣನೇ ಬಲ್ಲನು. ಅವು ತನಯ ಜನಕ ನೀನು ಮಾತ್ರ ಗಜಪುರಕ್ಕೆ ಹೋಗಿ ಬೀಸ್ಲೆ ಬದ್ದನಾಗಿ ಧರ್ಮರಾಜ ಇಲ್ಲಿ ನಡೆದ ವಿಷಯವನ್ನು ತಿಳಿಸುವಂತ ನಾವು ಮಗನೇ ಅತಿ ಬಲವಿದ್ದನೆ. ನಿನಗೆ ಏಕೆ ಜನಪ್ರಾದದ ಪಾದ ಭಯ? ನೋಡು ನಮ್ಮ ತಂದೆಯಾದ ರವಿಪುತ್ರನ ಕರ್ಣನು ಸಹಜಾತರ ಒಡನೆ ನಿಮ್ಮವರೊಡನೆ ಕೂಡಿ ಬರದೆ ನಮ್ಮ ವೈರಿಗಳಾದ ಕೌರವರ ಒಡನೆ ಸೇರಿ ಚಕನಿಯ ಮಾತು ಕೇಳಿ ನಿಮ್ಮಲ್ಲಿ ಜೋಶಂ ಧರಿಸಿ ಆ ಧರ್ಮಕ್ಕೆ ಮನಸ್ಸೋತದನ ನಾಶವಂದದನ. ನೀನು ಭಯಪಡುವುದಕ್ಕೆ ನೀನು ಹೆಸರಂ ಬಿಟ್ಟು ಜಾಗ್ರತೆಯಿಂದ ಅಪ್ಪಣೆ ಕೊಡು ಜನಕ ಜಗದ ಖ್ಯಾತಿ ಕಂಡಿ ಕನಕ. ಅವು ತನಯ ಜನಕ ವರ್ಣಿಸಲಾರೆ ನೀವು ನಿನ್ನಯ ಶೌರ್ಯ. ಇದು ಒಬ್ಬರೋಣವೆಂಬವರ ಪರಿವಾರ ಸೈನ್ಯ ಶ್ರೀಕೃಷ್ಣನ ಕೃಪೆಯಿಂದ ಜಯಿಸಿದ ಶಾಲಾಂತನಯ ಓರು ನಿನ್ನಯ ಶೌರ್ಯ. ಜಾಗೃತಿಯಿಂದ ಶೃಂಗಾರ ಸೂಟಿಯಿಂದ ರಥವನ್ನು ಬಿಡುವಂತ ನಾಡು ಸಾರಥ್ಯ ಸತ್ಯ ಜಾಗೃತಿ
ಆಟವು ಅದು ಹೇಗೆ ಮಾತೆ ಪುತ್ರ ಅಮ್ಮಯ್ಯ ಹೇಳುವಿನಿ ಕೇಳು ಅದು ಏನು ಚೆನ್ನಾಗಿ ಹೇಳು ಮಾತೆ ಅಯ್ಯೋ ತನಯನೇ ಪುತ್ರ ಅಮ್ಮಯ್ಯ ನಿನ್ನ ತಂದೆಯಾದ ವೀರ ಪಾರ್ಥನು ಸಾಮಾನ್ಯದವನೆಂದು ಅವನು ಎಂಥವನೆಂದು ನನಗೆ ತಿಳಿದ ಮಾತೆ ಅಂದ ಅಮ್ಮಯ್ಯ ಅಂಥ ಪರಶಿವರನ್ನೇ ಗೆದ್ದು ಪಾಶುಪತಾಸ್ತ್ರವನ್ನು ಪಡೆಯುವುದು ವರವಾಗಿ ಹಾ ಪುತ್ರ ಮಾತೆ ಅಂಥ ವೀರನೊಡನೆ ಕದನವನ್ನು ಮಾಡಬೇಡ ಪುತ್ರ ಕೋಮಲ ಗಾತ್ರ ಆ ಪಾತ್ರನು ಏನೆಂದನು ತಿಳಿದ ಮಾತೆ ಅಹೋ ಜನನೇ ಸಮಯ ನಿನ್ನಾಜ್ಞೆಯಂತೆ ಯಜ್ಞೋತ್ಸವದ ಕನಕವಸ್ತಾವರ ಆಚರಿಸಿಕೊಂಡ ಪಾತ್ರನೊಂದಿಗೆ ಹೋಗಿ ವಂದನೆಯ ಮಾಡಿ ತಿಳಿಯದ ಮಾಡಿದ ಅಪರಾಧವನ್ನು ಉನ್ನಿಸಿ ಎಂದು ಚಿತ್ರಾಂಗನೆಯ ಮಗನೆಂದು ಆತನ ಪಾದಕ್ಕೆ ಬಿದ್ದು ಬೇಡಿಕೊಂಡರೆ ಅವನು ಕೋಪಾತುರನಾಗಿ ಕಿಡಿಗೆಂಡ ಕಾಡುತ್ತಾಕುವ ಏನನೆಂದು ಕೈಲಾಗದ ಏಡಿ ಎಂದು ಎನ್ನು ದುರಿದನ ಮಾತೆ ಪುತ್ರ ಕಡೆಗೆ ಸಂಭವನೆಂದು ದುರ್ದೋಷಗಳ ನಾಡಿ ಎಂದು ತಿರಸ್ಕರಿಸಿದನು ಜನರೇ ನಂದ ಎಲ್ಲ ಕೋಪವು ತಡೆಯಲಾಗದ ಯುದ್ಧಕ್ಕೆ ಸನ್ನಿಗ್ಧರಾಗಲು ತಿಳಿಸಿಕೊಂಡಿರುವೆನು ಜಾಗ್ರತೆಯಿಂದ ನೇಮವನ್ನು ಕೊಡು ಮಾತೆ ಅಮ್ಮಯ್ಯ ನೇಮವನ್ನು ಕೊಡು ಎಂದು ಸಹಜವಾಗಿ ಕೇಳುವನು ಮಾತೆ ಯುದ್ಧಕ್ಕೆ ಹೋಗೆಂದು ನೇಮವನ್ನು ಕೊಡಬೇಕು ಮಾತೆ ಕೊಡಲಾರದಲ್ಲ ಅದು ಏತಕ್ಕೆ ಕೊಡುವುದಿಲ್ಲ ಜನನೇ ತಂದೆ ಮಗನೊಡನೆ ಕಾಳಗು ಮಾಡಬಾರದೆಂದು ಹೇಳಿದನು ತಂದೆಯನ್ನು ಮಮಕಾರ ಮಗನಿಗಿದ್ದರೂ ಸಾಲದು ಮಾತೆ ಪುತ್ರ ಮಗನೆಂಬ ಮಮಕಾರ ತಂದೆಗಿರಬೇಕು ಇರಬೇಕು ಆದ್ರೆ ಗೊತ್ತಾಗಬೇಕಲ್ಲ ಗೊತ್ತಾಗಿ ಹೇಳಿದೆನಲ್ಲ ಮಾತೆ ಅಮ್ಮಯ್ಯ ಅಮ್ಮಯ್ಯ ಇಂಥ ಆಟ ಮಾಡಬೇಡ ಅದು ಪುತ್ರ ಏತಕ್ಕೆ ಮಾಡಬಾರದು ಜನರೇ ಅಮ್ಮಯ್ಯ ಅದು ಏನು ಚೆನ್ನಾಗಿ ಹೇಳು ಮಾತೆ
ಮಾತೆಯನ್ನು ಕೊಟ್ಟು ಶರಣಾಗತಿಯಾಗು ತನಯ. ಅಮ್ಮಯ್ಯ, ಹಾಗಾದರೆ ಮಾತ್ರ ನನ್ನ ಮನಸ್ಸಿಗೆ ಸಂತೋಷವಾಗುವುದು. ತಂದೆ ಪುತ್ರ ಕೋಮಲಗಾತ. ಹಾಗೋ ಜನವೇ, ನಿನಗೆ ಬಂದ ಅಪಕೀರ್ತಿ ನನಗಲ್ಲ. ನಿಮ್ಮ ಜನ ವಯಸ್ಸೆಂದು ಬಂದ ನಿಂದಿಸಿದನು. ನುಡಿಗಳನ್ನು ನನಗೆ ಕೋಪ ತಡೆಯಲಾರಂಭಿರಲಿ. ಬೇಗನೆ ಅಮ್ಮಯ್ಯ, ಹಾಗೆಯನ್ನು ಕೊಡು ಕೊಡು ಎಂದು ಕೇಳಿದರೆ ನಾನೇನದ್ದು ಕೊಡುವೆ? ಯುದ್ಧಕ್ಕೆ ಹೋಗು ಎಂದು ಕೊಡು ಮಾತೆ. ಪುತ್ರ ಅಮ್ಮಯ್ಯ, ಹಾಗಾದರೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ನಿಮ್ಮಲ್ಲಿ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ನಿನ್ನ ಇಷ್ಟವಂತೆ ನಿನ್ನ ಹೋಗಿ ಬರುವಂತ ನಾವು ಪುತ್ರ ಕೋಮಲಗಾತ್ರ. ಹಾಗೋ ಮಾತೆಯ ಚಿತ್ರಾಂಗಿದ್ದೇವೆ. ಈ ಭೂಮಿಯೊಳಗೆ ಅವಮಾನ ಹೊಂದಿ ಜೀವಿಸಕ್ಕಿಂತಲೂ ವೀರ ತರ್ಕ ಬಂದಿದರೆ ರಕ್ಷಿಸಿಕೊಳ್ಳಬಹುದೇನೋ. ನನ್ನ ಮಾತು ಮಾತಿಗೆ ನುಡಿದನಲ್ಲ, ಅಂತ ಪಾಪಿಯನ್ನು ಸರ್ರನ ಜೀವಿರ ರಾಜ್ಯಕ್ಕೆ ದಿಗ್ಬಳಿಯನ್ನು ಕೊಡದಿದ್ದರೆ ಈ ಪಂಚಮಾನಗಳು ಏತಕ್ಕೆ ಧರಿಸಬೇಕು? ಯುದ್ಧಕ್ಕೆ ಮಾತ್ರ ಹೋಗುವುದು ನಿಷ್ಠವೆಂದು ತಿಳಿ ಪಡೆದ ಮಾತೆ ಜಾಗ್ರತೆ. ಚಂದ, ಅಮ್ಮಯ್ಯ, ನಾನು ಎಷ್ಟು ಹೇಳಿದರೂ ನೀನು ಕೇಳಲಿಲ್ಲ. ನಿನ್ನ ಆಟವನ್ನು ನೀನು ಬಿಡಲಿಲ್ಲ. ಪುತ್ರ, ಮಾತೆ, ನಿಮ್ಮಲ್ಲಿ ಯಾರಲ್ಲಿ ಧರ್ಮ ಇರುವುದೋ ಅವರೇ ಗೆಲ್ಲುವಿರಿ. ನೀನಿನ್ನು ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ. ಸಮರ ಭೂಮಿಗೆ ದಿಟ್ಟವಾಗಿ ನಿನ್ನ ಪ್ರಾಣವನ್ನು ತೆಗೆದ ಬಿಟ್ಟರೆ ನಿರ್ಭಯಂಕಿತನಾಗಿ ಮಂಕುಮತಿಯಿಂದ ನಮ್ಮ ಶಿವನ್ ಕಟ್ಟಿದೆಯಾ? ಸಹಜವಾಗಿ ಕಟ್ಟಿರುವನೇ ಮೂರ್ಖ. ಮೂರ್ಖ, ನಿನ್ನ ಬಿಂಕವನ್ನು ತೇಜಸ್ಸಿ ನಮ್ಮ ಕುದುರೆಯನ್ನು ಬಿಟ್ಟರೆ ಒಳ್ಳೆದಾಯ್ತು. ಇಲ್ಲ ಆಯ್ತು ನಿನ್ನ ಬುದ್ಧಿಗರ ಬೀದಿಯ ಗದ್ದುಗಲಿಕೆ ಈ ರಣಭೂಮಿಗೆ ದಿಗ್ಬಲನ್ನು ಕೊಟ್ಟು ಬಿಡುವನೆಲ್ಲ ಬಂದ ನಮ್ಮ ಹಾರವನ್ನು ಕೊಂಡೊಯ್ದು ಬಿಡುವನು ಮೂರ್ಖ.
ಸ್ವಲ್ಪ ತಾಳೇ ಮೂರ್ಖ. ಈ ದಿನ ಇದ್ದದವರು ನಿನ್ನ ಪರವಾಗಿ 36 ಕೋಟಿ ಸುರ ಸಮೂಹ ಬಂದರ ಲೆಕ್ಕಸದ ಈ ಊಟಾಟಕ್ಕೆ ದಿಗ್ಬಲವನ್ನು ಸಮರ್ಪಿಸಬಿಡೋಣ ಬಂಡ. ಯಾವ ದೊಡ್ಡ ಬಲವಂತ. ಮಹಾಭಾರತದ ಯುದ್ಧದಲ್ಲಿ ನಿಮ್ಮಪ್ಪರನ್ನು ಕೊಂದ ಪದ್ಮನ ಮೇಲೆ ಕ್ರೋಧದಿಂದ ಬಾಣಗಳನ್ನು ಎಸೆಯಬೇಕಾಗಿತ್ತು. ಅದು ಬಿಟ್ಟು ಎನ್ನ ಮೇಲೆ ಬಾಣ ಪ್ರಯೋಗ ಮಾಡುವಿಯಾ? ಹಾಗಾಗಿ ಬಿಟ್ಟಿರುವ ಕ್ರೋರಾಂಗಲ ಮಾರ್ಗ ಮಧ್ಯೆ ಎಲ್ಲ ಮುದ್ದು ಮಾಡಿಂಗಳನ್ನು ಪ್ರಯೋಗಿಸುವನು. ಇದನ್ನು ತರ ಹರಿಸಿಕೊಳ್ಳಲೇ ಭ್ರಷ್ಟ. ನಿನ್ನ ಅದೃಷ್ಟ. ಯಾತಕ್ಕೆ ಹಾರಿಲ್ಲ ಅಂತ ಕಠಿಣವಾದ ವಚನ. ಈಗ ನೋಡ ಎನ್ನಯ ಬಾಣ ದಗ್ಧಗಾಯ ಮಾನವಾಗಿ ಉರಿಯುತ್ತ ಉರಿಯಾತ್ರಮ್ಮ ಹರಕ್ಷಣದ ನಾರಾಯಣಸ್ತ್ರದಿಂದ ನಿನ್ನ ಬಾಣಂಗಳೆಲ್ಲ ಪ್ರಯೋಗಿಸೋ ನಾನೆದುರೋನಲ್ಲ. ನೀನು ಎನ್ನಂ ಗೆಲ್ಲುವುದಿಲ್ಲ. ಸ್ವಲ್ಪ ತಾಳದೆ ಯಾರು ಗೆಲ್ಲುವರ ಮೂರ್ಖನೇ ಸುಮ್ಮನೆ ಎನ್ನ ಚಿಕ್ಕಪ್ಪನಾದ ಮರವಕ್ಕ ಆತನಿಗೆ ಶರಣಂದ ನಿನ್ನ ಪ್ರಾಣವನ್ನು ಉಳಿಸಿಕ. ಚಿತ್ರಾಂಗಿಯ ನಂದನ ಪ್ರದಕ್ಷಿಣೆಗೈದು ನಿಮ್ಮ ತಾತನ ದರ್ಶನ ಮಾಡಿಸುವೆನು ನೋಡು. ಖಂಡೆಯ ಋಷಾಂಕಿತ ನನ್ನ ಪಂಕ ನಾನೊಂದು ಪರಿಯನ್ನು ಚೆನ್ನಾಗಿ ಅಲ್ಲ ಇದು ನನ್ನ ಪರ್ಯಂತರಕ್ಕ ರಥಸಾರ ಜೋಷಗಳನ್ನು ಮಾರ್ಗದಲ್ಲಿ ಅರಿಸ ರವಿಮಂಡ ಪ್ರದಕ್ಷಿಣೆಗೈಸ ಎನ್ನ ತಾತನ ದರ್ಶನ ಮಾಡಿಸಿದ ವೀರನೇ ಇದ್ದಲ್ಲ ಭಯದಿಂದ ಪರಸ್ಪರ ಕೈ ಹಿಡಿಲ್ಲ. ಅತ್ಯುಗ್ರತಾಳನಾದ ಭರ್ಗಣಿಯಿಂದ ನಿನ್ನ ಚಿತ್ರರಂಗ ಮಹತ್ವರ ರಥ ಗಜ ತುರಗ ಪಾತಕಿಗಳನ್ನು ನೀರಿನಲ್ಲಿ ಮಡಗಿಸ ಛತ್ರಾಗಿಯ ನೇತೃ ನೀರು ಸುರಿಸ ನಿಮ್ಮ ತಾತನ ಹಾದ ಆದಿಶೇಷನ ತೆಲ ಯಾರ ಕೆತ್ತದ ನೆಲ ಕೆಡವಂತ ಆಡದಿದ್ದರ ರವಿಪುತ್ರನ ಋಷಾಂಕಿತನಂದ ಕರೆಯವರ ಕಲಿಕುಲ ಆಲಮ ನೋಡಮ್ಮ
ನಿನ್ನ ಉರುತರವಾದ ಪರಾಕ್ರಮವು ಪರೀಕ್ಷಿಸಬೇಕೆಂದು 5 ದಿನಗಳ ಪರ್ಯಾಂತರ ನಿನ್ನಲ್ಲಿ ಸಮರವನ್ನು ಕೈದನು. ಸಂಘನ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು. ಎಲ್ಲಾರು ಶ್ರದ್ಧಜ ಚಂಡಕರಬಲ ಮಂಡಿತರಾದ ಪಾಂಡವರ ತಂಡದಲ್ಲಿ ನೀನೊಬ್ಬನೇ ಮಿಂಡಾದ ಗಂಡುಗಳಿಯು. ನೀನೇ ಧೈರ್ಯವಂತನು, ನೀನೇ ಶೌರ್ಯವಂತನು. ಕದನ ಚತುರತನಾದ ಎಂದು 5 ದಿನ ಯುದ್ಧ ಮಾಡಿದೆ. ನಿನ್ನ ಧೈರ್ಯಕ್ಕೆ ಮೆಚ್ಚಿದೆನು. ಎಲ್ಲಾರು ಶ್ರದ್ಧಜ ಹಸ್ತಚಂದ್ರ ಕೃತ್ಯೋಪಾಯಿಸಿ ನಿನ್ನ ಮಸ್ತಕಂ ಹಸ್ತರಕ್ಷಕ್ಕೆ ಆರಿಸುವೆನು. ಸಾಕ್ಷಾತ್ ಶಾಸ್ತ್ರ ಭಕ್ತಿತನ ಬಲಭದ್ರ ಅನುಜನಾದ ಶ್ರೀಕೃಷ್ಣನ ನಿನ್ನ ಹೃದಯ ಧರಿಸಿಕೋ. ಇನ್ನು ಮೇಲೆ ಈ ಭೂಲೋಕದ ಅತ್ಯಂತ ಧರಿಸಿಕೋ. ಮುರುಘ ನೃತ್ಯಕ್ಕೆ ಸಂಜನಾಗೋ. ನಿನ್ನ ಗರ್ವವು ಎಷ್ಟಿದ್ದರೆ ನೋಡುವನು ಜನಮತೆ ಮಿಡಿ ಜಾಗೃತಿ. ನಿನ್ನ ಗುಂಡಿಯ ಮೊದಲು ಮಾನಸ ಕಂಡವರ ಮಂಡಲಕ್ಕೆ ಅಂಶದ ಪರಾಕ್ರಮ ಮೆಚ್ಚಿ ಮಾತನಾಡಬಾರ ಒಂದು ಎಂಬ ಅವರೇ ಬಾಯಿಗೆ ಬಂದಂತೆ ಏತಕ್ಕೆ ಮಾತನಾಡುವಿ. ಪರಾಕ್ರಮ ತಿಳಿಯದ ಹೇಗೆ ಈ ಹತಮನೆ ಕಡಲೊಳಗೆ ಸಿಡಿದು ಅತಿರೌದ್ರದಿಂದ ಕೊಡಿಸುವ ಕಡು ಬಾಳದಂತೆ ಪ್ರಜ್ವಲಿಸುವ ಕಡು ಭೀಕರ ಮಾತು ಈ ಬಾಣಗಳನ್ನು ತಡುವೆ. ಮಂಡಲಕ್ಕೆ ಹಾರಿಸಿಕೊಡುವ ನೋಡು ಮೂರ್ಖ ಏತಕ್ಕೆ ತರ್ಕ
ನಿನ್ನ ಬರುವ ನೋಡಿದ್ಯಾರ ನಿನ್ನ ಬಾಣನ ತುಂಡು ತುಂಡಾಗಂತ ಮೂಡಿದ್ರು ನೋಡ ಬರ ಬಾಣನ ಮೂಡಿದ್ರು ನೋಡ ಕೈ ನೋಡು ಬಡಿ ಅರಬೀರಿ ಸಾಕು ನೋಡ ಬಾಪು ಬಾಪು ಜಾಡಿ ನೋಡಿದ್ಯಾ ಎಲ್ಲ ಪ್ರಕ್ರಮಣ ತೇಜ ನೀನು ಬಿಟ್ಟಿರೋ ಬಾಣಂಗಳ ದೊಡ್ಡ ತಕ್ಷಣ ತಿರುಗಿಸಿ ಶಾಸ್ತ್ರ ತುಂಡು ಮಾಡಿ ತಿರುಪಿಡುವಿಗೆ ಕಡಿವಿರುವೆ ನೋಡು ಹೆಚ್ಚಿಗೆ ತುಚ್ಛ ವಂಚನೆಗಳನ್ನು ನುಡಿದರೆ ಪ್ರಚಂಡತರ ಬಾಣಂಗಳದಿಂದ ನಿನ್ನ ರುಂಡವನ್ನು ಖಂಡಿಸು Stop